ದಾರಿಯಲ್ಲಿ ಕುಳಿತರು, ಚಹಾ ಕುಡಿದ್ರು, ಮಾತಾಡಿದರು, ಹೋದರು, ನಂತರ ಸೋತರು, ನಂತರ ಗೆದ್ದರು. ಈಗ ಬಂದ ನಂತರ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಭಾರತ ವೀಕ್ ಅದಪ್ಪ ಆರ್ಥಿಕವಾಗಿ. ಅವ್ರಿಗೆ ರಷ್ಯಾ ಮತ್ತು ಚೈನಾಗಳನ್ನ ಎದುರು ಹಾಕ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಶಕ್ತಿ ಇಲ್ಲ ಅನ್ನಿಸ್ತದೆ ಅವ್ರು ಮಾಡೋದು ನೋಡಿದರೆ. ಯಾಕಂದರೆ ಒಂದು ದೊಡ್ಡ ನಾವು ಸುಂಕ ಹೇರ್ತೀವಿ 50%, 100% ಅಂತ ಹೇಳಿದ್ರು ಚೈನಾಕ್ಕೆ ಮತ್ತು ರಷ್ಯಾಕ್ಕೆ, ಏನು ಮಾಡಲಿಕ್ಕಾಗಲಿಲ್ಲ. ಆನಂತರ ಈಗ ಇರೋದು ವೀಕೆಸ್ಟ್ ಯಾವುದಪ್ಪ ಜಗದಲ್ಲಿ, ಜಗತ್ತಿನಲ್ಲೇ ಇದು ಮಾರ್ಕೆಟ್. ಇದರಿಂದ ಸುಳ್ಳಿಲ್ಲ, ಎರಡು ಮಾತಿಲ್ಲ. 142 ಕೋಟಿ ಆಗಿವಿ. ಚೈನಾದ ಎಡಬಲ ಅದಕ್ಕಿಂತ ಹೆಚ್ಚಾಗಿದೆ ನಾವು ಜನಸಂಖ್ಯೆಯಿಂದ. ಹೀಗಾಗಿ ನಾವು ಅವ್ರ ವಸ್ತುನ ಮಾರೋದಕ್ಕೊಂದು ಮಾರ್ಕೆಟ್ ಅದು ಬೇಕದು. ಆದರೆ ಈಗ ಅಮೇರಿಕ ಏನು ಮಾಡ್ಯದಪ್ಪ ಅಂತಂದ್ರೆ ಇಂಡಿಯಾನ ಟಾರ್ಗೆಟ್ ಮಾಡ್ಕೊಂಡು ಇವತ್ತು, ಯಾಕಂದ್ರೆ ಆರ್ಥಿಕವಾಗಿ ವೀಕ್ ಅದ, ಮತ್ತು ಚೈನಾದಷ್ಟು ಅದ್ರ ಜೊತೆಗೆ ರಷ್ಯಾದಷ್ಟು ಸ್ಟ್ರಾಂಗ್ ಇಲ್ಲ. ರಷ್ಯಾದ ಯುದ್ಧಕ್ಕೆ, ಯುಕ್ರೇನ್ ಜೊತೆ ಯುದ್ಧಕ್ಕೆ ಭಾರತ ಅಲ್ಲಿಯೇ ಕಚ್ಚಾ ತೈಲ ತೊಗೊಂಡು ಮಾರೋದನ್ನ ಕಾರಣ ರಷ್ಯಾದಿಂದ. ಇದರಿಂದಾಗಿ ಆರ್ಥಿಕ ಬಾಲ ಬಂದು ರಷ್ಯಾ ಸದಾ ಯುದ್ಧ ಮಾಡ್ತಾಯಿದೆ ಅನ್ನೋದು ಒಂದು ಯಾವುದೋ ಕಾರಣದ ಹಚ್ಚಿ ಇವತ್ತು ನಮ್ಮ ಮೇಲೆ ನೋಡ್ರಿ 100% ನಮ್ಮ ವಸ್ತುಗಳನ್ನ ಅವ್ರ ದೇಶಕ್ಕೆ ಹೋಗಿ ಮಾರಿದ್ರೆ 100% ಸುಂಕ ಏರಿಸ್ತಾ ಇದ್ದಾರೆ. ಅದರಲ್ಲೂ ಔಷಧಿಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂಥದ್ದು ಸೋಫಾ ಸೆಟ್ ಅಂತ ಮೆತ್ತನ ಹಾಸಿಗೆಗಳಾಗಿರ್ಬೋದು, ಅವೆಲ್ಲರೂ 50%, ಇನ್ನೂದ್ರ ಮೇಲೆ 30%. ಹಿಂಗೆ ಒಟ್ಟಾರೆಯಾಗಿ ಭಾರತದ ವಸ್ತುಗಳು ಅಮೆರಿಕಲ್ಲಿ ಬರ್ಕೊಡೋದು, ಅಲ್ಲಿ ತಮ್ಮ ಮಾರಾಟಗಾರರಿಗೆ ಅನುಕೂಲ ಆಗಲಿ, ಅದು ತಮ್ಮ ಉತ್ಪಾದಕರಿಗೆ ಅನುಕೂಲ ಆಗಲಿ ಅನ್ನೋದು ಕಾರಣಕ್ಕಾಗಿ ಇವುಗಳು ಟ್ಯಾಕ್ಸ್ ಸೆಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಟ್ರಂಪ್ ಅವರು. ಇದು ಈಗ ನುಂಗಲಾರದ ಬಿಸಿ ತುಪ್ಪ. ಯಾಕಂದರೆ ಭಾರತಕ್ಕೂ ಭಾಳ ಸಂಕಷ್ಟ ಅದ. ಇವತ್ತು ಒಂದು ಕಡೆ ನೋಡಿದರೆ ಎಲ್ಲ ನಮ್ಮ ಸುತ್ತಮುತ್ತಲಿದ್ದಂಥ ಎಲ್ಲ ದೇಶಗಳ ಮೇಲೆ ಚೈನಾದ ಪ್ರಭಾವ, ಚೈನಾ ಜೊತೆಗೆ ವ್ಯಾಪಾರ, ವಹಿವಾಟ, ಸಾಲ ಎಲ್ಲ ನಮ್ಮೊಂದಿಗೆ ನಾವು ಏಕಾಂಗಿ ಆಗಿದ್ದೀವಿ. ಇವತ್ತು ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಜೊತೆಗೆ ನಮ್ಮ ಬದಿಯ ನಮ್ಮ ಏನಪ್ಪ ಅಂತಂದ್ರೆ ಬರ್ಮಾ ಇರ್ಬೋದು, ಅದರ ಬದಿಯ